ನಮಸ್ತೆ ಎಲ್ರಿಗೂ. ಸರ್ಕಾರಿ ಪ್ರೌಢಶಾಲೆ ಸೊಕ್ಕೆ ಹತ್ರ ಇದ್ದೀನಿ. ನಾನು ಎಲ್ರಿಗೂ ಕೇಳ್ಕೊತಾ ಇದ್ದೆ, ಹೇಳ್ತಾ ಇದ್ದೆ, ಇಲ್ಲಪ್ಪ ನಮ್ಮ ಜನಪ್ರತಿನಿಧಿಗಳು ಬಂದಾಗ ಪಟಾಕಿ ಹೊಡಿಬೇಡ್ರಿ, MLA MP ಬಂದಾಗ ಪಟಾಕಿ ಹೊಡಿಬೇಡ್ರಿ, ಅವ್ರ ಹತ್ರ ಕೆಲಸ ಕೇಳ್ರಿ ಅಂತ. ಅವ್ರ ಹತ್ರ ಕೆಲಸ ಕೇಳಿದ್ದಕ್ಕೆ ಆಗಿರುವಂಥ ಕೆಲಸ ಹೇಳ್ತೀನಿ, ನಿಮಗೆ ತೋರಿಸ್ತೀನಿ. ಆಮೇಲೆ ಅದಕ್ಕೂ ಮುಂಚೆ ಒಂದು ತೋರಿಸ್ಬಿಡ್ತೀನಿ. ನಮ್ಮ ಮಾಸ್ಟ್ರುಗಳು ನೋಡಿ ಸೊಪ್ಪು ಬೆಳ್ಕೊಂಡಿದ್ದಾರೆ, ಪುದೀನ, ಕೊತ್ತಂಬರಿ ಎಲ್ಲ ಸೊಪ್ಪು ಬೆಳೆದಿದ್ದಾರೆ. ಊಟಕ್ಕಾಗಂಥದ ಅವ್ರಿಗೊಂದು ಧನ್ಯವಾದ ಹೇಳ್ತೀನಿ. ಅವ್ರಿಗೆ ಬೇಕಾದನ್ನು ಅವರೇ ಮಾಡ್ತಿದ್ದಾರೆ. ನಮ್ಮ ಒಬ್ಬರು ಗವಿರಂಗಪ್ಪ ಸರ್ ಅಂತ ಮತ್ತು ಉಳಿದ ಸರ್ಗಳ ಹೆಸರು ನನಗೆ ಅಷ್ಟು ಬಾಯಿಗೆ ಬರ್ತಾಯಿಲ್ಲ. ಎಲ್ಲರೂ ಅವರು ಮಿಷಿನ್ ತಂದು ಅವರೇ ಟ್ರ್ಯಾಕ್ಟರ್ನ ಸಣ್ಣದಾಗಿ ಹೊಡೆದು ಸಣ್ಣ ಟ್ರ್ಯಾಕ್ಟರ್ ತಂದು ಮಾಡಿರೋಂಥದ್ದು. ನಿಮಗೆ ಹೇಳ್ದಲ್ಲ ನಾನು, ನೋಡಿ ಏನಾಗುತ್ತೆ ಅಂತ. ಇಲ್ಲಿ ಬನ್ನಿ, ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಎಷ್ಟು ಚೆನ್ನಾಗಿ ನೀಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದು ಖುಷಿ ಆಯಿತು. ಇಂಥ ಕಾಂಟ್ರಾಕ್ಟರ್ಗಳನ್ನು ಬೆಂಬಲಿಸಬೇಕು ಮತ್ತು ಪ್ರೋತ್ಸಾಹಿಸಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಯಶವಂತ್ ಅವ್ರೆ ನಮಸ್ತೆ. ಯಶವಂತ್ ಅಂತೇಳಿ, ಕ್ಲಾಸ್ 3 ಅಲ್ಲ ಸರ್ ಈ ಕಾಂಟ್ರಾಕ್ಟರ್ ನಿಮ್ಮದು? ಕ್ಲಾಸ್ ಇವರು ಮೇಸ್ತ್ರಿಗಳು ರುದ್ರೇಶ್ ಅಂತೇಳಿ, ಇವರು ಕೆಲಸ ಮಾಡಿದವರು. ಅಣ್ಣ ನೀವೆಲ್ವ ಮಾಡ್ತಿರೋರು? ಇದು ಸರ್ ಮೊದಲನೇದಾಗಿ ಇದೇನು ಮಾಡ್ತಾಯಿದ್ದೀರಾ ನೀವೇ ಹೇಳ್ಬಿಡ್ರಿ ಜನಗಳಿಗೆ. ಶೌಚಾಲಯ ಅಂದರೆ ನಿಮಗೆ ಅದಕ್ಕೂ ಮುಂಚೆ ನಾನು ತಿಳಿಸ್ಬಿಡ್ತೀನಿ. ನಮ್ಮ ಶಾಸಕರು ಬಂದಿದ್ದರು, ಶ್ರೀನಿವಾಸ್ ತರೀಕೆರೆ ತಾಲೂಕಿನ ವಿಧಾನಸಭಾ ಕ್ಷೇತ್ರದ. ಬಂದಾಗ ನಾವು ಇಲ್ಲಿ ಶೌಚಾಲಯ ವ್ಯವಸ್ಥೆ ತೋರಿಸಿದ್ವು. ಸರ್ ಈ ಥರ ಹಿಂಗಿದೆ, ಪ್ರಾಬ್ಲಮ್ ಇದೆ, ಸುಮಾರು 300 ಜನ ಓದ್ತಾರಂಥ ಶಾಲೆಗಳಲ್ಲಿ ಶೌಚಾಲಯ ಇಲ್ಲ ಅಂತ. ಆಗ ಅವರು ತಾಲೂಕ್ ಪಂಚಾಯತಿ ಅನುದಾನದಡಿ ಇದನ್ನು ಮಾಡಿ ಅಂತ ಕೇಳಿದಾಗ ಅವರು ವಿಜಯಕುಮಾರ್ ಸರ್ ಅವರು ಒಪ್ಕೊಂಡು ನಾನು ಮಾಡ್ಕೊಡ್ತೀನಿ ಅಂತೇಳಿ ಅಂದರು. ಅದ್ರ ಫಲವಾಗಿ ಇದು ಆಗ್ತಾ ಇರೋದು. ನಿಮಗೆ ಇದನ್ನು ತೋರಿಸ್ಬಿಡ್ತೀನಿ ಸರ್. ನೀವು ಅರ್ಜೆಂಟ್ ಇದ್ರಿ ಅಂದ್ರಿ. ಓಕೆ. ಏನಾಯಿತು ಅಂದರೆ ಈ ಶೌಚಾಲಯ ಮಾಡಬೇಕಾದ್ರೆ ಇಂಜಿನಿಯರ್ ಅವರು ಕಿರಣ್ ಅಂತೇಳಿ ಅವರು ಒಂದು ಎಸ್ಟಿಮೇಟ್ ಮಾಡಿದ್ರು. ಎಸ್ಟಿಮೇಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಿಮಗೆ ಹೇಳ್ತೀನಿ ನೋಡಿ ಒಂದ್ಸರಿ. ನಾವೇನಾಯಿತು, ಇದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದು ಬಾತ್ರೂಮು 2 ಟಾಯ್ಲೆಟು ಅಂತೇಳಿ ಅದಕ್ಕೆ ಇಟ್ಟಿದ್ರು. ನಾವು ಏನು 4,90,000 ಏನು ಅಮೌಂಟ್ ಇತ್ತು. ಆ ಅಮೌಂಟಲ್ಲಿ ರಿಪೇರಿ ರೀತಿ ಕೆಲಸ ಆದಾಗ ಅಷ್ಟು ಅಮೌಂಟಲ್ಲಿ ನಾವು ಹೆಂಗೆ ಶೌಚಾಲಯ ಮಾಡೋದು ನೋಡ್ರಿ. ಇಲ್ಲಿ ಅಲ್ಲೊಂದು ಶೌಚಾಲಯ ಇದೆ, ಅಲ್ಲೊಂದಿದೆ, ಒಂಥರ ಬಾಡಿಗೆ ಮನೆಗಳ ಟೈಪು, ಆ NRG ಒಳಗೋ ಇನ್ನೊಂದ್ರೊಳಗೋ ಮತ್ತೊಂದ್ರೊಳಗೋ. ಆದರೆ ಯಾವುದು ಕೂಡ ಅಷ್ಟು ಯೂಸ್ ಆಗ್ತಾಯಿಲ್ಲ. ಈ ಮೋಲ್ಡ್ ಆಗ್ತಾ ಇದ್ದಾರೆ. ಮೋಲ್ಡಿನ ಅವಶ್ಯಕತೆ ಇದೆಯಾ? 2 ಲಕ್ಷ ಶೌಚಾಲಯಗಳು ಅವಕ್ಕೆಲ್ಲನ. ಅದಕ್ಕೆ ನಮಗೆ ಆದರೂ ಕೂಡ ಬಾಯಿಸಿಗೆ ಒಂದು ಶೌಚಾಲಯ ಇರಲಿಲ್ಲ. ಅದನ್ನು ಹೇಗೆ ಮಾಡ್ಬೋದು ಅಂತ ಬಂದಾಗ ಅವ್ರನ್ನ ಕೇಳಿದ್ವು ಇಂಜಿನಿಯರ್ನ. ಈ ಕ್ರಿಯಾ ಯೋಜನೆ ಆಗ್ಬೇಕಾದ್ರೆ ಜನ ಇನ್ವಾಲ್ವ್ಮೆಂಟ್ ತಗೊಂಡ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದಕ್ಕೆ, ಮತ್ತು ಎಸ್ಟಿಮೇಟ್ ಆಗ್ಬೇಕಾದ್ರೆ ಇನ್ವಾಲ್ವ್ಮೆಂಟ್ ತಗೊಂಡ್ರೆ, ಅಂದರೆ ಬಜೆಟ್ ಅಂತಾರಲ್ಲ, ಆ ಬಜೆಟ್ ಮಂಡನೆ ಆಗ್ಬೇಕಾದ್ರೆ ಎಲ್ಲೆಲ್ಲಿ ಏನೇನು ದುಡ್ಡು ಇಡಬೇಕು ಅಂತ, ದುಡ್ಡಿಟ್ಟಿದ್ದನ್ನು ಹೇಗೆಲ್ಲ ಪ್ಲ್ಯಾನ್ ಮಾಡಬೇಕು ಅಂತ ಈ ಸೆಕ್ಷನಲ್ಲಿ ಕಿರಣ್ ಸರ್ ಅವರು ನಮಗೆ ಹೆಲ್ಪ್ ಮಾಡಿದ್ರು. ಏನು 2 ಶೌಚಾಲಯ 2 ಬಾತ್ರೂಮ್ ಅಂತ ಇದನ್ನು ಸರ್ ಹಿಂಗಲ್ಲ, ನಮಗೆ ಬೇಕು ಒಂದು 35 ಯೂರಿನಲ್ಸ್ ಬೇಕು ಸರ್ ಅಂತ ಕೇಳಿದಾಗ ಹೆಂಗೆ ಮಾಡ್ಬೋದು ಏನು ಮಾಡ್ಬೋದು ಅಂದಾಗ ಎಕ್ಸಿಸ್ಟಿಂಗ್ ಏನಿದೆ ಅದನ್ನು ನೋಡ್ಕೊಂಡು ಮಾಡಿದ್ವು. ಎಕ್ಸಿಸ್ಟಿಂಗು ಒಂದು ನಮಗೆ ಒಂದು ಕಾಂಪೌಂಡ್ ಇತ್ತು, ಕಾಂಪೌಂಡಿಂದ ಏನು ಜಾಗ ಇತ್ತು ಅದನ್ನು ಉಳಿಸ್ಕೊಂಡು ಅಲ್ಲಿ ಸಾಕಷ್ಟು ದುಡ್ಡು ಉಳಿದಂಥದ್ದನ್ನು ನಮಗೆ ಉದ್ದ ಮತ್ತು ಅಗಲ ಜಾಸ್ತಿ ತಗೊಂಡು ನೋಡಿರಿ. ಇದೊಂದು ಬಾತ್ರೂಮ್ ಬರುತ್ತೆ, ಇಲ್ಲಿ ಯೂರಿನಲ್ಸ್ ಬರ್ತವೆ, ಇದಕ್ಕೆ ಪಾರ್ಟಿಷನ್ ಮಾಡ್ತಾರೆ ಪೂರ್ತಿ. ಈ ಕಡೆ ಹಿಂಗೆ ಬಂದರೆ ಒಂದು 20 ಪಾರ್ಟಿಷನ್ ಮಾಡಿ 20 ಯೂರಿನಲ್ಸ್ ಬರ್ತವೆ. ಈ ಕಡೆ 3 ಅಡಿ ಈ ಕಡೆ 3 ಅಡಿ ಎಲ್ಲ ಒಂದು ಇದನ್ನು ಕೂಡ ನಮ್ಮ ಪ್ಲಂಬರ್ಗಳಿಗೂ ಹೇಳಿ ಪೈಪಲ್ಲೇ ಥ್ರೂ ತಗೊಂಡೋಗೋಣ. ಇದು ಫಿನಿಷಿಂಗ್ ಆದಮೇಲೆ ನಿಮಗೆ ತೋರಿಸ್ತೀವಿ. ಇದಕ್ಕೊಂದಿಷ್ಟು ಶೀಟು, ಒಂದು ಟರ್ಬೈನ್ ಹಾಕೋಣ ಅಂತ, ಆಮೇಲೆ ಒಂದಿಷ್ಟು ಏನು ವೆಂಟಿಲೇಷನ್ ಕ್ರಿಯೇಟ್ ಮಾಡೋದಕ್ಕೆ, ಆ ವೆಂಟಿಲೇಷನ್ನು ಕೂಡ ಮೆಶ್ ಹಾಕಿ ಎಲ್ಲಿ ದುಡ್ಡು ಉಳಿಸ್ಬೋದು ಅಲ್ಲಿ ದುಡ್ಡು ಉಳಿಸಿ ಮಾಡ್ಬೋದು ಅಂತ ಮಾಡ್ತಾ ಇರೋದು. ಯಶವಂತ್ ಅವರೇ, ನಿಮಗೇನು ಅನ್ನಿಸ್ತಾ ಇದೆ? ನೀವು ಏನು ಬಯಸ್ತೀರಾ? ಒಬ್ಬರು ಕಾಂಟ್ರಾಕ್ಟರ್ ಆಗಿ ಜನಗಳ ಹತ್ರ ಏನು ಬಯಸ್ತೀರಾ, ಅಥವಾ ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಾಗ ಏನು ಬಯಸ್ತೀರಾ? ಈಗ ಯಾವುದೇ ಎಕ್ಸ್ಪೆಕ್ಟೇಷನ್ ನಾನು ನಿಮ್ಮ ಹತ್ರ ಏನು ಕೇಳ್ತಾ ಇಲ್ಲ. ನಿಮಗೆ ಏನಾದರೆ ಇನ್ನು ಅನುಕೂಲ ಆಗುತ್ತೆ, ನೀವು ಉತ್ತಮವಾದ ಕೆಲಸ ಮಾಡಬೇಕು, ನಾನು ಶಾಲೆ ಅಂತ ಅಭಿಮಾನ ಇಟ್ಕೊಂಡು ಮಾಡ್ತೀನಿ ಅಂತಂದರೆ ನೀವು ಏನೆಲ್ಲ ಪ್ರೋತ್ಸಾಹ ಬೇಕು ಅನಿಸುತ್ತೆ? ನೆಕ್ಸ್ಟ್ ಎಲ್ಲೇ ವರ್ಕ್ ಮಾಡೋದಾದ್ರೂ ಅಧಿಕಾರಿ ವರ್ಗದಲ್ಲಾಗಿರ್ಬೋದು, ಜನಗಳಾಗಿರ್ಬೋದು. ಕಿರಣ್ ಸರ್ ಇಂಜಿನಿಯರ್ ಇದ್ರಲ್ಲ, ಅವರೇ ನಮಗೆ ಈ ಥರ ಪ್ಲಾನಿಂಗ್ ಮಾಡ್ಕೊಂಡು ಇದೇ ಥರ ಮಾಡಿ, ಇದೇ ಥರ ಇದು ಮಾಡಿ ಪ್ಲಾನಿಂಗ್ ಕೊಟ್ಟರು. ಅದರಲ್ಲಿ ನೀವು ಬೇರೆ ಪ್ಲಾನಿಂಗ್ ಕೊಟ್ಟರೆ ಈ ಥರ ಮಾಡಿದರೆ ಇಷ್ಟು ದುಡಿತಿದ್ದೆ, ಈ ದುಡ್ಡಲ್ಲಿ ಇನ್ನೊಂಚೂರು ಎಕ್ಸ್ಪೆಂಡ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ರಿ ಅಂತ ಹೇಳಿದ್ರಿ. ನೀವು ಕೂಡ ತುಂಬಾ ಚೆನ್ನಾಗಾಯ್ತು. ಹಂಗಾಗಿ ಅದರಿಂದ ಅಂದ್ರೆ ನೀವು ಹೇಳಿದ್ರಿ ಇದನ್ನು ಕೂಡ ಇನ್ನೊಬ್ರು ಮಾಡಲಾಗ್ತಾ ಅಂತಾರೆ, ಮಾಡ್ತಾರೆ ಅಂತಂದ್ರಿ. ಹೌದೌದು. ಇದನ್ನ ಇನ್ನೊಬ್ರು ಈಗೆಲ್ಲ ಕೇಳಿದ್ರು, ಈ ವೆಂಟಿಲೇಟರ್ ಗಾಳಿ ಬರೋದಕ್ಕೆ ಚೆನ್ನಾಗಿ ಗಾಳಿ ಬರ್ತಾ ಇದೆಯಲ್ಲ, ಚೆನ್ನಾಗಿ ಗಾಳಿ ಬರೋದಕ್ಕೆ ಈಗ ಮೆಸ್ ಹಾಕಿ ಸುತ್ತ ಮೆಸ್ ಹಾಕಿದ್ರೆ ಚೆನ್ನಾಗಿ ಗಾಳಿ ಬರುತ್ತೆ ಅಂತ ಇನ್ನೊಬ್ರು ಕೇಳ್ಕೊಂಡಿದ್ದಾರೆ. ಅವ್ರು ಅದನ್ನ ಮಾಡ್ತಾರಂತ. ಓಕೆ. ಇದಕ್ಕೂ ಮುಂಚೆ ಸಾಕಷ್ಟು ಜನ ನೋಡಿ ಏನು ಅನ್ಕೊಂಡ್ರೆ ಏನೋ ಗೊತ್ತಿಲ್ಲ. ನೀವು ಈಗ ವರ್ಕ್ ಬಂದು ನೋಡಿದಾಗ ನಾನು ಮಾಡ್ತೀನಿ ಸರ್, ನಾನು ಮಾಡ್ತೀನಿ ಅಂತ ಬಂದ್ರಲ್ಲ, ಅದಕ್ಕೆ ನಿಮಗೆ ಗ್ರಾಮದ ಕಡೆಯಿಂದ ಮತ್ತು ಪಂಚಾಯತಿ ಕಡೆಯಿಂದ ಧನ್ಯವಾದ ಹೇಳ್ತೀವಿ. ಮತ್ತು ನಿಮಗೇನು ಕೂಡ ಲಾಸ್ ಆಗದಂಗೆ ನಾವು ಆದಷ್ಟು ಏನು ಮಾಡ್ಬೋದು ಅದನ್ನು ನಾವು ಮಾಡಿಕೊಡ್ತೀವಿ. ಅಂದರೆ ಲಾಸ್ ಅಂದರೆ ಈಗ ನಿಮಗೇನು ಸೌಕರ್ಯಗಳನ್ನು ಕೊಡ್ಬೋದೋ ಅಷ್ಟು ನಾವು ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ. ಓಕೆನಾ? ಆಮೇಲೆ ನಮಗೂ ಸರ್ ಇದು ಈಗ ನೀವು ಹೊಡ್ತೀರ ಹಂಗಾರೆ ಸರ್? ಹಾಂ, ಓಕೆ. ಇಲ್ಲಿ ನಮ್ಮ ಶಾಲೆ ಇದು ಆ್ಯಕ್ಚುಲಿ ದೇವಸ್ಥಾನ ಅಂತೀವಿ ಸರ್. ನಾವಿಲ್ಲಿ ಓದ್ಬೇಕಾದ್ರೆ ನಮ್ಮ ಮಾಸ್ಟರ್ಗಳೆಲ್ಲನ ಅವ್ರ ಹೆಸರುಗಳನ್ನ ಹೇಳಲೇಬೇಕು.
ಈ ರೂಮ್ಗಳಿದಾವಲ್ಲ ಸರ್, ಈ ರೂಮ್ಗಳನ್ನ ಕಟ್ಬೇಕಾರೆ ನಮ್ಮ ಮಾಸ್ಟರ್ಗಳು ಎಷ್ಟು ಬುದ್ಧಿವಂತರು ಅಂದರೆ, ಒಂದು ರೂಮ್ ಕಟ್ಬೇಕಾದ್ರೆ ಇನ್ನೊಂದು ಯಾವುದೋ ಗ್ರ್ಯಾಂಟ್ ಬಂತು ಅಂದರೆ ಸೆಂಟರ್ ಗ್ಯಾಪ್ ಬಿಟ್ಕೊಳರು. ಆ ಕಡೆ ಈ ಕಡೆ 2 ರೂಮನ್ನ ದಾನಿಗಳು ಕೆಲಸ ಅಮೌಂಟ್ ತಗೊಂಡು ಒಂದು ಶೀಟ್ ಹಾಕಿ ನೋಡ್ರಿ ಅದೊಂದು ರೂಮ್ ಮಾಡಿದ್ರು. ಈ ರೀತಿ ಮಾಡಿದಂಥವ್ರು. ಅಲ್ಲೆಲ್ಲ ರೋಡಲ್ಲಿ ಗುಂಡಿ ಬಿದ್ದಿತ್ತು ಅಂದರೆ ಆ ರೋಡಲ್ಲಿ ಗುಂಡಿ ಮುಚ್ಚ ನಡ್ರಿ ನಾವು ಅಂತ ಅನ್ನೋರು. ಬೆಳಗ್ಗೆ ಟ್ರ್ಯಾಕ್ಟರ್ ತಗೊಂಡು ಅವರೇ ಬಂದು, ಯಾರೋ STMC ಅಧ್ಯಕ್ಷರು ಸದಸ್ಯರು ಟ್ರ್ಯಾಕ್ಟರ್ ತಗೊಂಡು ಮರಳು ಹೊಡಿಯೋದಾದ್ರೆ ಅವರೇ ಬಂದು ಕೆಲಸ ಮಾಡೋರು. ಅವ್ರ ಹೆಸರೆಲ್ಲ ಹೇಳ್ಬೇಕು. ನಮ್ಮ ಆಮೇಲೆ PE ಟೀಚರು ಇಷ್ಟು ಮರಗಿಡಗಳು ಇವತ್ತು ಬೆಳೆದಿದೆ ಅಂದರೆ ಈ ಕಟ್ಟೆಯಲ್ಲಿ ನೀರು ತಗೊಂಡು ಒತ್ತು ಬೆಳೆದಿದ್ದು, ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಅಂತ ಅವತ್ತೇ ತೋರಿಸ್ಬಿಟ್ಟಿದ್ರು. MRJ ಅವರು, KJC ಅವರು, ಮತ್ತು ಚಂದ್ರಪ್ಪ ಸರು, ಆಮೇಲೆ MR, RR, PR, PT ಸರು, HVS, CSS, ಈ ಟೀಚರ್ಗಳು ಕನ್ನಡ, ಹಿಂದಿ, ಇಂಗ್ಲೀಷ್, ಏನು ಗೋವಿಂದಪ್ಪ ಸರು, ಸುಮಾರು ಜನ, ಇನ್ನು STR, ಸುಮಾರು ಜನ ಶಿಕ್ಷಕರಿದ್ದಾರೆ. ಇವರಿಂದ ನಮಗೆ ಅವತ್ತಿನ ಕಾಲದಲ್ಲೇ ಇಲ್ಲಿ ಈ ಶಾಲೆಯಲ್ಲಿ ಯೋಗಾಸನ ಇದು ಏನೋ ಧ್ಯಾನ, ಪ್ರಾಣಾಯಾಮ ಇದ್ರಗಳ ಮಹತ್ವ ಹೇಳ್ಕೊಟ್ರು. ಜೀವನದಲ್ಲಿ ಕರಪ್ಷನ್ ಇಲ್ದಂಗೆ ಹೆಂಗೆ ಮಾಡ್ಬೋದು, ಹೆಂಗೆ ಬದುಕ್ಬೋದು ಅಂತ ಹೇಳ್ಕೊಟ್ರು ಸರ್. ನೈತಿಕ ಶಿಕ್ಷಣ ಹೇಳ್ಕೊಟ್ರು. ಈ ಶಾಲೆ ನಮಗೆ ಆ ಋಣ ತೀರ್ಸೋದಕ್ಕೆ ಇದೊಂದು ಅವಕಾಶ. ಈ ಕೆಲಸಗಳು ಅಥವಾ ಈ ಜವಾಬ್ದಾರಿ ತಾಣ ಅಂಥದ್ದು. ಇಲ್ಲಿ ನಾವು ಓದಂಥ ವಿದ್ಯಾರ್ಥಿಗಳೇನಿದ್ದೀರಾ, ಆಮೇಲೆ ನಾವು ಆ ಟೀಚರ್ಸಿಗೆ ಇಲ್ಲಿಂದನೇ ಧನ್ಯವಾದ, ನಮಸ್ಕಾರ ಹೇಳ್ತಾ, ಗುರುವಂದನೆ ಅಂತ ಏನೋ ಕೊಡ್ದಂಗಿರ್ಬೋದು. ನೀವು ಬಿತ್ತದಂಥ ಏನು ನೈತಿಕತೆ ಇದೆ ಅಥವಾ ಒಂದು ಒಳ್ಳೆಯ ಮಾದರಿ ಏನಿದೆ ಅದನ್ನು ನಾವು ಮುಂದುವರಿಸ್ತೀವಿ ಸರ್. ನೀವೆಲ್ಲ ರಿಟೈರ್ಡ್ ಆಗಿ ಕೃಷಿ ಮಾಡ್ತಾ ಇದ್ದೀರಾ, ಖುಷಿ ಆಯಿತು ಕೇಳಿ. ಎಲ್ಲರೂ ಸರ್ ಈಗ ರಿಟೈರ್ಡ್ ಆಗಿದ್ದಾರೆ. ನಾವು ಪಾಠ ಮಾಡಿದಾರಲ್ಲ, ಇನ್ನು ಒಬ್ಬರೋ ಇಬ್ಬರೋ ಇರ್ಬೋದು ಪಾಪ, ಇನ್ನೆಲ್ಲರೂ ಕೂಡ ರಿಟೈರ್ಡ್ ಆಗಿದ್ದಾರೆ. ಅವರ ಮುಂದಿನ ಬದುಕು ಚೆನ್ನಾಗಿರಲಿ. ಮತ್ತು ಈಗ ಟೀಚಿಂಗ್ ಮಾಡ್ತಿರೋಂಥ ಮಾಸ್ಟರ್ಗಳಿಗೂ ಕೂಡ ಅಷ್ಟೇ ಜವಾಬ್ದಾರಿ ತಗೊಂಡು ಇಲ್ಲಿಗೆಲ್ಲ ಪ್ರೋತ್ಸಾಹ ಕೊಡ್ತಿದ್ದಾರೆ. ಅವರಿಗೂ ಧನ್ಯವಾದ ಹೇಳೋಣ. STMC ಅಧ್ಯಕ್ಷರಿಗೂ ಧನ್ಯವಾದ ಹೇಳೋಣ. ಶಾಸಕರಿಗೂ ಕೂಡ ಈ ವಿಚಾರ, ಶಾಸಕರು ನಮಗೆ ಬಂದ ತಕ್ಷಣ ಇದನ್ನು ಸ್ಪಂದಿಸಿದ್ದಾರೆ. ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಇದನ್ನು ಇಟ್ಕೊಡ್ತೀವಿ ಅಂತ ಹೇಳಿದರೆ, ಮತ್ತು 7 ಲಕ್ಷದ್ದು ನಮಗೆ ಬಸ್ ಸ್ಟ್ಯಾಂಡಿಗೆ ಹೇಳಿದ್ದಾರೆ ಸರ್. ಅದನ್ನು ಕೂಡ ಮಾಡಿಕೊಡಿ ಅಂತ, ಶೀಘ್ರದಲ್ಲೇ ಮಾಡಿಕೊಡಿ. ಇಂಥ ಕಾಂಟ್ರಾಕ್ಟರ್ಗಳಿಗೆ ಅದನ್ನು ಕೂಡ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಆಮೇಲೆ ಕಿರಣ್ ಸರ್ ಆಗಿರ್ಬೋದು, EO ಸರ್, ನಿಮಗೆಲ್ಲ ಒಂದು ಸ್ವಲ್ಪ ತಲೆ ತಿಂದಿದ್ದೀನಿ ನಾನು, ಆದರೂ ಕೂಡ ಈ ಕೆಲಸ ಮಾಡಿಕೊಟ್ಟಿದ್ದೀರಾ ಚೆನ್ನಾಗಿ. ಆಮೇಲೆ ಇನ್ನೊಂದು ನನ್ನ ಕಡೆಯಿಂದ ಅಂದರೆ 1-2 ಮರದ ರಂಗೆಗಳು ಕಡಿಬೇಕಾದ ಅವಶ್ಯಕತೆ ಬಂತು ಇಲ್ಲಿ ಜಾಗ ಉಳ್ಸೋಕ್ಕಾದಾಗ. ಅದ್ರ ಬದಲು ನಾವು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ತಿಳಿಸೇ ಇದು ಲೀಗಲಾಗಿ ಇದು ಮಾಡಿದ್ದೀವಿ. ನಾವು ನೆಕ್ಸ್ಟ್ ಏನಿದೆ ಆ 2 ಮರ ಅಲ್ಲೇ ಬಗದು ಬೇರೆ ಕಡೆ ಹಾಕೋಣ ಟ್ರೈ ಮಾಡಿದ್ವು, ಬೇರೆ ಕೆಲ ಬರಲಿಲ್ಲ. ಇನ್ನು ಸುತ್ತಮುತ್ತ ಏನು ಮರಗಳಿದ್ದಾವೆ ಇದ್ರ ಜೊತೆ ಇನ್ನೊಂದಿಷ್ಟು ಮರಗಳು ನೆಡೋದಕ್ಕೆ ಆ 2 ಮರಗಳ ತೆಗೆದಿರೋಂಥ ಪಾಪದ ಪರಿಹಾರವಾಗಿ ಇನ್ನೊಂದಿಷ್ಟು ಏನೋ ಕೆಲಸ ಮಾಡ್ತೀವಿ. ಮತ್ತು ಈ ಕೆಲಸ ಅದ್ಭುತವಾಗಿ ಆದಮೇಲೂ ಕೂಡ ನಿಮಗೆ ತೋರಿಸ್ತೀವಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು. ಯಶವಂತ್ ಅವರೇ ಧನ್ಯವಾದಗಳು. ನೋಡೋಣ ಎಲ್ಲರೂ ಸೇರಿ ಇದನ್ನು ಅತ್ಯುತ್ತಮವಾಗಿ ಮಾಡೋಣ ಸರ್. ನಿಮಗೂ ಕೂಡ ಥ್ಯಾಂಕ್ ಯು. ಓಕೆ.